ಹಚ್ಚ ಹಸುರಿನ ನಡುವೆ ಕಂಗೊಳಿಸುತ್ತಾ ಇರುವ ವಿದ್ಯಾಸಂಸ್ಥೆ. ಅತ್ತ ಕೇರಳದಿಂದ ಬರುವ ವಿದ್ಯಾರ್ಥಿಗಳು ಒಂದೆಡೆಯಾದರೆ ಇತ್ತ ಕರ್ನಾಟಕದಿಂದ ಬರುವ ವಿದ್ಯಾರ್ಥಿಗಳು ಇನ್ನೊಂದೆಡೆ. ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ರಾಷ್ಟ್ರೀಯತೆಯನ್ನು ಮೆರೆಯುವ ವಿದ್ಯಾಲಯವಿದು. ಅದುವೇ ಕೇರಳ ಕರ್ನಾಟಕದ ನಡುಭಾಗದಲ್ಲಿ ಶಿಕ್ಷಣದ ಸೇತುವೆಯಾಗಿ ವಿದ್ಯಾರ್ಜನೆ ನೀಡುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಜನತಾ ಪದವಿ ಪೂರ್ವ ಕಾಲೇಜು ಅಡ್ಡಿನಡ್ಕ. ಸರ್ಕಾರದಿಂದ ಎ ಗ್ರೇಡ್ ಪಡೆದ ಈ ವಿದ್ಯಾಸಂಸ್ಥೆ ಶೈಕ್ಷಣಿಕ ಕ್ಷೇತ್ರದ ಸಾರ್ಥಕ ಹೆಜ್ಜೆಗಳೊಂದಿಗೆ ಮುನ್ನಡೆಯುತ್ತಿರುವ ವಿದ್ಯಾಸಂಸ್ಥೆಯಾಗಿದೆ. ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಹೀಗೆ 3 ವಿಭಾಗಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡಲಾಗುತ್ತದೆ. ಕಲಾ ವಿಭಾಗದಲ್ಲಿ ಇಂಗ್ಲಿಷ್, ಕನ್ನಡ, ಹಿಂದಿ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ. ವಾಣಿಜ್ಯ ವಿಭಾಗದಲ್ಲಿ ಕನ್ನಡ, ಹಿಂದಿ, ಇಂಗ್ಲಿಷ್, ಇತಿಹಾಸ, ಅರ್ಥಶಾಸ್ತ್ರ, ಅಕೌಂಟೆನ್ಸಿ, ಬಿಸಿನೆಸ್ ಸ್ಟಡೀಸ್ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಗಣಿತ ಹಾಗೂ ಜೀವಶಾಸ್ತ್ರ ವಿಷಯಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವುದು ಇಲ್ಲಿನ ಹೆಮ್ಮೆ. ಈ ಬಾರಿಯ 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಜನತಾ ಪದವಿ ಪೂರ್ವ ಕಾಲೇಜು ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ಉತ್ತಮ ಶ್ರೇಣಿಯೊಂದಿಗೆ ವಿಶೇಷ ಸಾಧನೆಗೈದಿರುತ್ತದೆ. ರಾಜ್ಯದಲ್ಲೇ 8ನೇ ರ್ಯಾಂಕ್ ಅನ್ನು ಪಡೆದ ಈ ವಿದ್ಯಾಸಂಸ್ಥೆ ಈ ಬಾರಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದೆ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಕಾರ್ತಿಕ್ 593 ಅಂಕಗಳನ್ನು ಪಡೆದು ರಾಜ್ಯದಲ್ಲೇ 8ನೇ ರ್ಯಾಂಕ್ ಮೂಲಕ ಗುರುತಿಸಿಕೊಂಡ ವಿದ್ಯಾರ್ಥಿ. ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದ ಕಾರ್ತಿಕ್ ಪ್ರತಿದಿನ ಕಾಲೇಜು ಬಿಡುವಿನ ಸಂದರ್ಭ ಕೆಲಸಕ್ಕೆ ತೆರಳುತ್ತಿದ್ದು, ಮನೆಯಲ್ಲಿ ಬಡತನ ಇದ್ರೂ ತನ್ನ ಓದಿಗಾಗಿ ತಾನೇ ದುಡಿದು ಸಂಪಾದಿಸಬೇಕು ಅನ್ನೋ ಛಲ ಹೊಂದಿದ್ದ ಕಾರ್ತಿಕ್ ಓದಿನ ಪರಿಶ್ರಮದ ಜೊತೆಗೆ ದುಡಿಮೆಯನ್ನು ನಿಭಾಯಿಸಿ ಇಂದು ಪರಿಶ್ರಮಕ್ಕೆ ತಕ್ಕ ಫಲ ಎಂಬಂತೆ ರಾಜ್ಯದಲ್ಲಿ 8ನೇ ರ್ಯಾಂಕ್ ಮೂಲಕ ಕಾಲೇಜಿನ ಹಿರಿಮೆಗೆ ಮತ್ತೊಂದು ಗರಿಮೆಯನ್ನು ತಂದುಕೊಟ್ಟಿದ್ದಾರೆ. ಕಾರ್ತಿಕ್ ರವರ ಶೈಕ್ಷಣಿಕ ಸಾಧನೆ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿ ಎನ್ನುತ್ತಾರೆ ಈ ಕಾಲೇಜಿನ ಉಪನ್ಯಾಸಕ ವೃಂದದವರು. ಜೊತೆಗೆ ವಿಜ್ಞಾನ ವಿಭಾಗದಲ್ಲಿ ಅತ್ಯುತ್ತಮ ಶ್ರೇಣಿಯ ಸಾಧಕರಾದ ಆಶುರ ಹಾಗೂ ಕಲಾ ವಿಭಾಗದ ಪೂರ್ಣಶ್ರೀಯವರ ಜೊತೆಗೆ ಹಲವು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಕಾಲೇಜಿನ ಹಿರಿಮೆಯನ್ನು ಹೆಚ್ಚಿಸಿರುತ್ತಾರೆ. ಒಟ್ಟಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ ನೀಡುತ್ತಿರುವ ಜನತಾ ಪದವಿ ಪೂರ್ವ ಕಾಲೇಜಿನಲ್ಲಿ ಹಲವು ರಿಯಾಯಿತಿ ಸೌಲಭ್ಯಗಳು, ನುರಿತ ಉಪನ್ಯಾಸಕ ವರ್ಗ, ಕಾಲೇಜು ಬಸ್, ಮಧ್ಯಾಹ್ನದ ಬಿಸಿ ಊಟ ಜೊತೆಗೆ ಇನ್ನಿತರ ಪಠ್ಯೇತರ ಚಟುವಟಿಕೆಗಳು ಸೇರಿದಂತೆ ಉತ್ತಮ ಬೋಧನಾ ಸೌಲಭ್ಯಗಳು ದೊರೆಯುತ್ತಿದ್ದು, ಈ ಕೂಡಲೇ ನಿಮ್ಮ ಮನೆಯ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಳ್ಳಲು ಈ ವಿದ್ಯಾಸಂಸ್ಥೆಯಲ್ಲಿ ಹಿಂದೆ ದಾಖಲಾತಿ ಮಾಡಿಸಿಕೊಳ್ಳಬಹುದು. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವಿರುವಂತದ್ದು ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಂದ್ರೆ ವಿಶೇಷ ಸಾಧನೆ ಕೈದಂತಹ ಕಾಲೇಜಿನಲ್ಲಿದ್ದೇವೆ. ಎಲ್ರಿಗೂ ಕೂಡ ಗೊತ್ತಿರಬಹುದು, ವಿಟ್ಲ ಅಂತ ಹೇಳುವಾಗ ಕೇರಳ ಕರ್ನಾಟಕದ ಗಡಿ ಭಾಗ. ಈ ಒಂದು ಮಧ್ಯಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾರ್ಜನೆಗೆ ಇರುತ್ತಿರುವಂತಹ ಜನತಾ PU ಕಾಲೇಜಿನಲ್ಲಿ ನಾವಿದ್ದೇವೆ. ಯಾಕೆ ಇಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರೆ, ಈ ಬಾರಿಯ ದ್ವಿತೀಯ PUC ಫಲಿತಾಂಶದಲ್ಲಿ ಅತ್ಯುನ್ನತ ಸಾಧನೆ ಕೈದಂತಹ ಕಾಲೇಜ್ ಇದಾಗಿದೆ. ಹಾಗಾದ್ರೆ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಈ ವರ್ಷದ ದ್ವಿತೀಯ PUC ಫಲಿತಾಂಶದಲ್ಲಿ ಸಾಧನೆಯನ್ನ ಕೈದಿದ್ದಾರೆ ಎಂಬುದನ್ನ ಅವ್ರ ಜೊತೆನೆ ಕೇಳ್ಕೊಂಡು ಬರೋಣ ಬನ್ನಿ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಜನತಾ PU ಕಾಲೇಜಿನಲ್ಲಿ ಈ ಬಾರಿ ಅಂದ್ರೆ ಅತ್ಯುನ್ನತ ಸಾಧನೆಗೈದ ವಿದ್ಯಾರ್ಥಿನಿ ಅಂತ ಹೇಳಿದ್ರೆ ನಮ್ಮ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಅನ್ನ ಗಳಿಸಿರ್ತಕ್ಕಂತಹ ಕಾರ್ತಿಕ್ ಇವರು ನಮ್ಮ ಜೊತೆಗೆ ಇದ್ದಾರೆ. ಇವರ ಜೊತೆಗೆ ಇವ್ರು ಯಾವ ರೀತಿಯಾಗಿ ಪರೀಕ್ಷಾ ತಯಾರಿ ಇತ್ತು, ಅದೇ ರೀತಿ ರಿಸಲ್ಟ್ ಬಂದ ಮೇಲೆ ಯಾವ ರೀತಿಯಾದ ಖುಷಿ ಇವರ ಜೊತೆಗಿದೆ, ಒಟ್ಟಾಗಿ ಇವರು ಶೈಕ್ಷಣಿಕ ಸಾಧನೆಗೈದಂತಹ ರೀತಿ ಯಾವ ರೀತಿ ಇದೆ ಎಂಬುದನ್ನ ಕೇಳ್ಕೊಂಡು ಬರೋಣ. ನಮಸ್ತೆ, ಯಾವ ರೀತಿಯಾದಂಥ ಖುಷಿಯನ್ನು ಹಂಚಿಕೊಳ್ತೀರಿ? ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್. ಯಾಕೆ ಅಂತ ಹೇಳಿದರೆ ಈ ಬಾರಿ ನಮ್ಮ ಜನತಾ PU ಕಾಲೇಜಿನಲ್ಲಿ ರಾಜ್ಯದಲ್ಲಿ ಗುರುತಿಸಿಕೊಂಡಂತಹ ವಿದ್ಯಾರ್ಥಿನಿ ತಾವು. ತಮ್ಮ ಶೈಕ್ಷಣಿಕ ಸಾಧನೆಗಾಗಿ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಯಾವ ರೀತಿಯಾದಂತಹ ಪ್ರಿಪರೇಷನ್ಗಳನ್ನು ನೀವು ಮಾಡ್ತಾ ಇದ್ರಿ ಎಕ್ಸಾಮಿಗೆ?
ಅಂದರೆ ಫಸ್ಟ್ ಅಂದರೆ ಮಿಡ್ ಟರ್ಮ್ ಆಗೋ ತನಕ ಅಷ್ಟೊಂದು ಎಫರ್ಟ್ ಆಗ್ತಿರ್ಲಿಲ್ಲ. ಮತ್ತೆ ಮೇಡಮ್ ಎಲ್ಲ ಹೇಳ್ತಾ ಇದ್ರು, ನೀನು ಮೈಂಡ್ ಡೈವರ್ಟ್ ಆಗ್ತುಂಟು ಹಾಗೆಲ್ಲ ಬೈತಿದ್ರು. ಹಾಗೆ ಮಿಡ್ ಟರ್ಮ್ ಆಗಿ ಪ್ರಿಪರೇಟರಿ ಆಗುವಾಗ ಸ್ವಲ್ಪ ಸ್ಕೋರ್ ಇನ್ಕ್ರೀಸ್ ಆಯಿತು. ಮತ್ತು ಫೈನಲ್ ಎಕ್ಸಾಮಲ್ಲಿ ಕನ್ನಷ್ಟಕ್ಕೆ ಜಾಸ್ತಿ. ಇಷ್ಟ ಹೇಳಿದ್ರಿ, ಎಷ್ಟು ಮಾರ್ಕ್ ತಗೊಂಡ್ರಿ ಅಂತ ಹೇಳಿಲ್ಲ ನಮಗೆ. ಎಷ್ಟು ತಗೊಂಡ್ರಿ ನಿಮ್ಮ ಬಾಯಿಂದ ನಾವು ಕೇಳಬೇಕು. 593. ಎಸ್ ಸರ್. ಅಂದ್ರೆ ಯಾವ ರೀತಿಯಾಗಿ ನಿಮಗೆ ಮನೆಯಲ್ಲಿ ಸಪೋರ್ಟ್ ಇತ್ತು ಈ ಒಂದು ಸಾಧನೆಗೆ? ತುಂಬ ಸಪೋರ್ಟ್ ಮಾಡ್ತಿದ್ರು. ಅಂದರೆ ನನಗೆ ಒಮ್ಮೊಮ್ಮೆ ಬೇಗ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ, ಆಗ ಅವರೇ ಹೇಳಿಸ್ತಿದ್ರು. ಮತ್ತು ಈಗ ಓದ್ತಿರುವಾಗೆಲ್ಲ ನೀರೆಲ್ಲ ಬೇಕಿದ್ರೆ ಅವರೇ ತಂದು ಕೊಡ್ತಿದ್ರು. ಎಸ್, ಗೋಲ್ ಎಷ್ಟಿತ್ತು ನಿಮ್ಮದು? ನಾನು 570 ಬರ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಅಷ್ಟು ಬಂದದ್ದು ನನಗೆ ಕೂಡ ಗೊತ್ತಿರಲಿಲ್ಲ ಅಷ್ಟು ಬರ್ಬೋದು ಅಂತ. ಎಸ್, ಇವಾಗ ಏನಂತ ಹೇಳಿದ್ರೆ ಕಾಲೇಜಿಗೆ ಕೂಡ ಟಾಪರ್ ನೀವು, ಜೊತೆಗೆ ರಾಜ್ಯಕ್ಕೆ ಕೂಡ 8ನೇ ರ್ಯಾಂಕನ್ನು ಗಳಿಸಿರ್ತೇವೆ. ಒಂದು ರಾಜ್ಯದ ಒಂದು ಪೋಸ್ಟರ್ ನೋಡುವಾಗ ಎಷ್ಟು ಖುಷಿ ಆಗ್ತಾ ಉಂಟು ನಿಮ್ಮ ಸಾಧನೆಯನ್ನು. ತುಂಬ ಖುಷಿ. ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು, ಖಂಡಿತವಾಗ್ಲೂ ಈ ಒಂದು ಹಂತದಲ್ಲಿ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಲಿಕ್ಕುಂಟು ನಿಮಗೆ? ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟಿಗೆ ಮತ್ತು ನಮ್ಮ ಮ್ಯಾಮ್ನವರಿಗೆ, ಸರ್, ಎಲ್ಲರಿಗೂ. ಓಕೆ, ಟೋಟಲ್ ಆಗಿ ಇನ್ನು ಬರುವಂತಹ ವಿದ್ಯಾರ್ಥಿಗಳಿಗೆ ನೀವು ನಿಮ್ಮ ಸಂಸ್ಥೆಯ ಬಗ್ಗೆ ಜೊತೆಗೆ ನಿಮ್ಮ ಒಂದು ಶೈಕ್ಷಣಿಕ ಸಾಧನೆ ಬಗ್ಗೆ ತಾವು ಹೇಳೋದಾದರೆ ಏನು ಹೇಳ್ತೀರಿ? ಅಡ್ಡಿನಾಳ್ಕ ಕಾಲೇಜಲ್ಲಿ ಕಮ್ಮಿ ಫೀಸಲ್ಲಿ ಒಂದು ಒಳ್ಳೆ ಶಿಕ್ಷಣ ಕೊಡ್ತಾರೆ, ಎಲ್ಲರೂ ಬನ್ನಿ. ಎಲ್ಲರೂ ಬನ್ನಿ. ಓಕೆ, ಇವರು ಹೇಳಿದ ಹಾಗೆಯೇ ಯಾರಿಗಿಲ್ಲ ಅಂದರೆ ಇದು ಕರ್ನಾಟಕ ಮತ್ತು ಕೇರಳದ ಮಧ್ಯಭಾಗದಲ್ಲಿರುವಂತಹ ವಿದ್ಯಾಸಂಸ್ಥೆ. ಹೆಚ್ಚಿನವರಿಗೆ ಕೇರಳದವರಿಗೆ ಕರ್ನಾಟಕದ ರೀತಿಯಲ್ಲಿ ವಿದ್ಯಾರ್ಜನೆ ಗೈಬೇಕು ಅನ್ನೋಂಥ ಆಸೆ ಇರ್ತದೆ. ಖಂಡಿತವಾಗ್ಲೂ ಉನ್ನತವಾದಂತಹ ಉತ್ತಮವಾದ ಶೈಕ್ಷಣಿಕ ಒಂದು ತರಬೇತಿ ಜೊತೆಗೆ ಎಲ್ಲ ರೀತಿಯಾದಂತಹ ಸೌಲಭ್ಯಗಳ ಜೊತೆಗೆ ಉತ್ತಮ ಶಿಕ್ಷಣವನ್ನು ನೀಡುವಂತಹ ನಮ್ಮ ಏಕೈಕ ಕಾಲೇಜ್ ಅಂತ ಹೇಳಿದರೆ ಅದು ಜನತಾ PU ಕಾಲೇಜು. ಖಂಡಿತವಾಗ್ಲೂ ಎಲ್ಲರೂ ಕೂಡ ಈಗಾಗಲೇ ಆಲ್ರೆಡಿ ಅಡ್ಮಿಷನ್ಸ್ ಶುರುವಾಗಿದೆ. ತಾವು ಬಂದು ತಮ್ಮ ಈ ಒಂದು ಸಂಸ್ಥೆಯಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಿ ತಾವು ಕೂಡ ಕರ್ಕೊಂಡು ಬರ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಸ್, ಮಕ್ಕಳು ಯಾವುದೇ ರೀತಿಯ ಸಾಧನೆ ಮಾಡಲಿ ಮೊದಲು ಖುಷಿ ಪಡುವವರದ್ರಲ್ಲಿ ಹೆತ್ತವರು ಮಕ್ಕಳ. ಇದೀಗ ನಮ್ಮ ಜೊತೆಗೆ ರಾಜ್ಯದಲ್ಲಿ 8ನೇ ರ್ಯಾಂಕನ್ನು ಗಳಿಸಿರ್ತಕ್ಕಂತಹ ಕಾರ್ತಿಕ್ ಅವರ ಹೆತ್ತವರು ನಮ್ಮ ಜೊತೆಗಿದ್ದಾರೆ. ಇವ್ರ ಜೊತೆಗೆ ಈ ಒಂದು ಸಂಭ್ರಮವನ್ನ ಕೇಳ್ಕೊಂಡು ಬರೋಣ. ಅಮ್ಮ ನಮಸ್ತೆ. ಎಂಚಾಂಡು ನಮಗೆ ಸ್ಟೇಟೆಡ್ ಒಂಜಿ ಬಾರಿ ಮಲ್ಲ ರ್ಯಾಂಕ್ ಪಡೆತೀರು. ಸೊ ಅಂಚನೆ ನಮ್ಮ ಕಾಲೇಜಲ್ಲಿ ಟಾಪರ್ ಆದಿರಿ. ಎಂಚ ಒಂದುಂಡಿರಿಗೆ ಖುಷಿ ಉಂಟು. ಓಕೆ, ಬೇಜಾರು ಮಲ್ಪೊಚ್ಚಿ ಖುಷಿತ ಒಂಜಿ ಕ್ಷಣ. ಎಸ್, ವಾರೀತಿಯಾದಾರು ಇಲ್ಲಡು ಓದೊಂದಿತ್ತೇರು ಎಂಚ ಇತ್ತೀರು? ಓದೊಂದಿತ್ತೆ ಸರಿತೆ 3 ಗಂಟೆ ಲಕ್ಕದ ಓದೊಂದಿತ್ತೆ. ಏನ್ ಪಂಡೊಂದಿತ್ತದ ಆಯ್ಕೆಗಿದ್ದು ಬೇಕಲ್ಲ ಮೇನ್ ಓದೊಂದಿತ್ತೆ ಅಂದ. ಓಕೆ, ಈರು ದಾಯಿಗಂಜಿ ಪಂಡಲ್ಲ ಅರ್ಲಕ್ಕೊಂದಿದ್ದಾರೆ. ಸೊ ಆವತ್ತುಲೆ ಇನಿ ಯಾರಿಗೆ ರಿಸಲ್ಟ್ ಈ ತರ ಒಂಜಿ ಬೈದುಂಡು. ಸೊ ಖಂಡಿತವಾದ ನಿಕ್ಲೆ ಪ್ರೌಡ್ ಫೀಲ್ ಆವೊಂದುಂಡು. ಸೊ ನಮ್ಮ ಶಿಕ್ಷಣ ಸಂಸ್ಥೆದ ಬಗ್ಗೆ ದಾದ ಪನ್ಪರು ಅತ್ತ ನಮ್ಮ ಮುಲ್ಪೈತೆ ಮಸ್ತ್ ಟೀಚರ್ಸ್ ಐತೆ, ಲೆಕ್ಚರ್ಸ್ ಮಾತಾಡಿ ಮಸ್ತ್ ಕಲ್ಪಾದ್ ಕೊಡ್ತಾರೆ. ಸೊ ಅಕ್ಲೆಗ್ ಕೂಡ ಬಾರಿ ಖುಷಿ ಇಂಕ್ ಅಕ್ಲೆ ಕಲ್ಪಾದ ಕೊಡ್ತಾರತ. ಇದು ಮಾರ್ಕ್ ದೆಪ್ಪ ಇರತ್ತ. ಎಸ್, ಮಾತೆರೆಗ್ಲೊಂಜಿ ಥ್ಯಾಂಕ್ ಯು ನೀರೇಪ ನೋಡು. ಮಾತೆರೆಗ್ಲನ್ನ ಪ್ರಾವದೊಂದು ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಮ್ಮ ಜೊತೆಗೆ ಇದೀಗ ಜನತಾ PU ಕಾಲೇಜಿನ ಉಪನ್ಯಾಸಕ ವರ್ಗದವರಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಶಾಲೆಗೆ ಸಿಕ್ಕಂತಹ ಪ್ರಶಂಸೆ ಆಗಿರ್ಬೋದು, ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೈದಂತಹ ಸಾಧನೆಯ ಬಗ್ಗೆ ನಮ್ಮ ಜೊತೆಗೆ ಇವತ್ತು ಹಂಚಿಕೊಳ್ಳೋದಕ್ಕೆ ನನ್ನ ಮ್ಯಾಮು, ಅದೇ ರೀತಿ ಈ ಕಾಲೇಜಿನ ಮೇಡಮ್ ಆಗಿರುವಂತಹ ವೀಣಾ ಮೇಡಮ್ ಅವರು ಇದ್ದಾರೆ. ಇವ್ರ ಜೊತೆಗೆ ಈ ಒಂದು ಸಂಭ್ರಮದ ಕ್ಷಣವನ್ನ ಕೇಳ್ಕೊಂಡು ಬರೋಣ. ಮೇಡಮ್ ನಮಸ್ತೆ. ನಮ್ಮ ಶಾಲೆಗೆ ಕಾಲೇಜಿಗೆ ಈ ಬಾರಿ ರಾಜ್ಯದಲ್ಲಿ 8ನೇ ರ್ಯಾಂಕ್ ಬಂದಿದೆ, ಜೊತೆಗೆ ಟಾಪರ್ಸ್ ಕೂಡ ತುಂಬಾ ಜನ ಇದ್ದಾರೆ. ಸೊ ಈ ಬಗ್ಗೆ ತಾವು ಹೇಳೋದಾದ್ರೆ ಏನ್ ಹೇಳ್ತೀರಿ ಮೇಡಮ್? ಬಹಳಷ್ಟು ಖುಷಿ ಅಂತ ಅನ್ನಿಸ್ತದೆ. ಈ 590 ಅವನಿಗೆ ನಾನು ಟಾರ್ಗೆಟ್ ಕೊಟ್ಟಿದ್ದೆ. ಸಾಧಾರಣ ಮಿಡ್ ಟರ್ಮ್ ಎಕ್ಸಾಮ್ನವರೆಗೂ ಕೂಡ ಹೆಚ್ಚು ಸ್ಕೋರ್ ಮಾಡ್ತಾ ಇರಲಿಲ್ಲ. ಆವಾಗ ಅವನಿಗೆ ಬೈದದ್ದು ಇದೆ. ಆದರೆ 590 ನಿನ್ನ ಟಾರ್ಗೆಟ್ ಅಂತ ಕೊಟ್ಟದ್ದನ್ನು 3 ಮಾರ್ಕ್ ಜಾಸ್ತಿ ತೆಗೆದು 593 ಅಂಕಗಳನ್ನು ಗಳಿಸಿ, ಅದೇ ರೀತಿ ಸ್ಟೇಟ್ ಲೆವೆಲಲ್ಲಿ 8ನೇ ರ್ಯಾಂಕನ್ನು ಗಳಿಸಿ ನಮ್ಮೆಲ್ಲರಿಗೆ ಕೂಡ ಕೀರ್ತಿಯನ್ನು ತಂದುಕೊಟ್ಟಿದ್ದಾನೆ. ಅವನಿಗೆ ಎಲ್ಲರ ಪರವಾಗಿ ಕೂಡ ಧನ್ಯವಾದಗಳನ್ನು ಮೊದಲನೇದಾಗಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಇದಕ್ಕೆ ಕಾರಣ ನಮ್ಮ ಹಿರಿಯರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅವರ ಉದ್ದೇಶ ಇದ್ದಿದ್ದೇ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಅಥವಾ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಕ್ಕಳಿಗೆ ಅತ್ಯಂತ ಕಡಿಮೆ ಶುಲ್ಕದೊಂದಿಗೆ ಒಳ್ಳೆಯ
ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನುವಂಥದ್ದು ಅವರ ದೃಷ್ಟಿಯಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಈಗಿನ ಆಡಳಿತ ಮಂಡಳಿಯವರು ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯಲ್ಲಿ ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಖುಷಿಯನ್ನು ಇದು ಕೊಟ್ಟಿದೆ. ಹಾಗಾಗಿ ಅವನಿಗೆ ಎಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಇದಕ್ಕೆ ಕಾರಣರಾದವರು ಅವನ ಹೆತ್ತವರು ಕೂಡ. ಅವನ ಅಕ್ಕ ಕೂಡ ನಮ್ಮದೇ ಸಂಸ್ಥೆಯಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಡಿಸ್ಟಿಂಕ್ಷನ್ ಅನ್ನು ತೆಗೆದು ಹೋದಂಥ ವಿದ್ಯಾರ್ಥಿನಿಯಾಗಿದ್ದಾಳೆ. ಅವಳು ಹಾಗೆ ಅವನ ತಂದೆ ತಾಯಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಸ್ ಮ್ಯಾಮ್, ನಮ್ಮ ಜನತಾ PU ಕಾಲೇಜು ಈ ಬಾರಿ ಯಾವ ರೀತಿಯಾದಂಥ ಸಾಧನೆಗೈದೆ, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬರುವ ವರ್ಷ ಅದೇ ರೀತಿ ಕಂಟಿನ್ಯೂ ಆಗಿ ಈ ಸಾಧನೆ ಹೀಗೇ ಹೋಗ್ತಾ ಇರಲಿ ಅಂತ ಹೇಳೋದೇ ನಮ್ದು ಕೂಡ ಆಶಯ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಜೊತೆಗೆ ಇನ್ನೋರ್ವ ವಿದ್ಯಾರ್ಥಿನಿ ಇದ್ದಾರೆ. ಅಂದ್ರೆ ಈ ಬಾರಿಯ ದ್ವಿತೀಯ PUCಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಇವರ ಸಾಧನೆಯನ್ನ ಕೇಳ್ಕೊಂಡು ಬರೋಣ. ನಮಸ್ತೆ, ತಮ್ಮ ಹೆಸರು? ಆಶುರ. ಈ ಕಾಲೇಜಲ್ಲಿ ದ್ವಿತೀಯ PUC ಈ ಒಂದು ರಿಸಲ್ಟ್ ಅಲ್ಲಿ ವಿಜ್ಞಾನ ವಿಭಾಗದಲ್ಲಿ ಟಾಪರ್ ಆಗಿದ್ದೀರಿ. ಎಷ್ಟು ಸ್ಕೋರ್ ಮಾಡಿದಿರಿ? 581. ಎಷ್ಟು ನಿಮ್ದು ಗೋಲ್ ಇತ್ತು? 580+ ಅಷ್ಟೇ. ಎಸ್ ಸೈನ್ಸ್ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಅದರಲ್ಲಿ ಎಲ್ಲ ವಿಭಾಗಕ್ಕಿಂತಲೂ ಅದಕ್ಕಿಂತ ಹೆಚ್ಚು ಟಾಪರ್ಸ್ ಬರ್ತಾರ ಅಂತ ಹೇಳಿ ತುಂಬಾ ಜನದೊಂದು ಇದು. ನೀವು ಅಂದ್ರೆ ಒಬ್ಬರಿಗೆ ಟಾಪರ್ ಆಗಿ ಸೈನ್ಸ್ ಅಲ್ಲಿ ಇದ್ದೀರಲ್ಲ, ಸೊ ಹೇಗೆ ಅನಿಸ್ತಾ ಉಂಟು? ತುಂಬಾ ಖುಷಿ ಆಗ್ತಾ ಉಂಟು. ಮನೆಯಲ್ಲಿ ಹೇಗಿತ್ತು ಸಪೋರ್ಟ್ ಫಸ್ಟ್? ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರೂ ತುಂಬಾ ಕಾನ್ಫಿಡೆನ್ಸ್. ಅಪ್ಪ ತುಂಬಾ ಕಾನ್ಫಿಡೆನ್ಸ್ ಕೊಡ್ತಾ ಇದ್ರು. ಅಮ್ಮ ಕೂಡ ನನ್ನ ಹತ್ರ ಯಾವುದೇ ಕೆಲಸ ಮಾಡಿಸ್ತಿರ್ಲಿಲ್ಲ, ಎಲ್ಲ ಅಮ್ಮನೇ ಮಾಡಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಎಸ್, ಕೆಲಸ ಮಾಡಿಸೋದು ಈಗ ಟಾಪರ್ ಆಗಿದ್ದೀರಿ ಅಂತ ನೀವು ಹೇಳೋದು ಅಲ್ಲ? ಎಸ್, ಇದಕ್ಕೆ ನಮ್ಮ ಕಾಲೇಜಲ್ಲಿ ಯಾವ ರೀತಿಯಾದಂತಹ ನಿಮಗೆ ಸಪೋರ್ಟ್ ಇತ್ತು, ಅದೇ ರೀತಿ ಯಾವ ರೀತಿಯಾಗಿ ನಿಮಗೆ ಸ್ಟಡೀಸ್ಗೆ ಹೆಲ್ಪ್ ಮಾಡ್ತಾ ಇದ್ರು? ನಾನು ಫಸ್ಟ್ ಇಲ್ಲಿ ಜಾಯ್ನ್ ಆಗುವಾಗ ನಾನು ಎನಿಸಿದೆ ನಾನು ಕನ್ನಡ ಮೀಡಿಯಮ್ ಆಗಿ ಸೈನ್ಸ್ ಅಂದರೆ ಕಷ್ಟ ಆಗ್ಬೋದು ಅಂತ. ಆದರೆ ಹಾಗಿಲ್ಲ, ಇಲ್ಲೇ ಲೆಕ್ಚರ್ಸ್ ಎಲ್ಲ ಒಳ್ಳೆ ಅರ್ಥ ಮಾಡಿಸ್ತಾರೆ, ಪಾಠ ಎಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ಲ್ಯಾಬ್ ಎಲ್ಲ ಒಳ್ಳೆ ಇದೆ. ಎಲ್ಲ ಲೆಕ್ಚರ್ಸ್ ಕೂಡ ತುಂಬ ನಮಗೆ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಪಾಠ ಮಾಡ್ತಾರೆ. ಎಸ್, ಸೈನ್ಸ್ ಅಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದ್ರಿ ಈ ಸಲ? ಹೈಯೆಸ್ಟ್ ಅಂದ್ರೆ 98, ಫಿಸಿಕ್ಸ್ ಬಯೋ ಮ್ಯಾಥ್ಸ್ ಅಲ್ಲಿ 98. ಟಫ್ ಸಬ್ಜೆಕ್ಟ್ ಅಲ್ಲೇ ಹೈಯೆಸ್ಟ್ ಸ್ಕೋರ್ ಮಾಡಿದ್ದೀರಿ. ಎಸ್, ಟಫ್ ಅಲ್ಲ, ಫಿಸಿಕ್ಸ್ ಅಲ್ಲಿ 100 ಅಂತ ಇತ್ತು, ಆದ್ರೆ ಇನ್ನು ರಿವ್ಯಾಲ್ಯೂಯೇಷನ್ ಮಾಡಬೇಕು. ಓಕೆ, ಇನ್ನು ಕೂಡ ಹೆಚ್ಚು ಸ್ಕೋರ್ ಬರಲಿ ಅದರಲ್ಲಿ. ಎಸ್, ಈಗ ಥ್ಯಾಂಕ್ಸ್ ಅಂತ ಹೇಳೋದಾದ್ರೆ ಯಾರಿಗೆ ಹೇಳ್ತೀರಾ ಈ ಬಗ್ಗೆ? ಫಸ್ಟ್ ಆಫ್ ಆಲ್ ನನ್ನ ಪೇರೆಂಟ್ಸಿಗೆ, ಮತ್ತೆ ಇಲ್ಲೇ ಲೆಕ್ಚರ್ಸ್ಗೆ, ಮತ್ತೆ ಮ್ಯಾನೇಜ್ಮೆಂಟ್ಗೆ, ಎಲ್ಲರಿಗೂ ಜನತಾ PU ಕಾಲೇಜ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಸ್, ಸೈನ್ಸ್ ಅಂತ ಹೇಳಿದ್ರೆ ವೆರಿ ಟಫ್. ಈ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಅದು ಒಂದು ಅನಿಸಿಕೆ ಮಾತ್ರ, ಟಫ್ ಏನು ಇಲ್ಲ. ಅದು ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು ಡೀಪ್ ಆಗಿ, ಅದು ಹೇಗೆ ಮತ್ತೆ ಇಲ್ಲಿ ಲೆಕ್ಚರ್ಸ್ ಕೂಡ ಅದು ಅಂಡರ್ಸ್ಟ್ಯಾಂಡ್ ಒಳ್ಳೆಯಾಗಿ ಮಾಡ್ತಾರೆ, ಟಫ್ ಏನಿಲ್ಲ. ಎಲ್ಲರೂ ಸೈನ್ಸ್ಗೆ ಜಾಯ್ನ್ ಆಗಿದೆ. ಎಸ್, ಸಂಸ್ಥೆಯ ಬಗ್ಗೆ ಹೇಳೋದಾದ್ರೆ ಹೇಳ್ತೀರಾ? ಸಂಸ್ಥೆ ಕೂಡ ಒಳ್ಳೆ ಸಪೋರ್ಟ್ ಮಾಡ್ತದೆ. ಅದಲ್ಲದೆ ಇದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಲೆಸ್ ಫೀಸಲ್ಲಿ ತುಂಬಾ ಫೆಸಿಲಿಟಿ ಎಲ್ಲ ಮಾಡಿಕೊಡ್ತಾರೆ. ಓಕೆ, ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಒಂದೇ ಮಾತಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್. ಎಸ್, ಇನ್ನು ಮುಂದೆ ಖಂಡಿತವಾಗ್ಲೂ ನಿಮ್ಮನ್ನೊಂದು ವೈದ್ಯರಾಗಿ ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ ನೋಡುವಂತಹ ಭಾಗ್ಯ ನಮಗೆ ಕೂಡ ಸಿಗ್ಬೋದು ಮುಂದೊಂದು ದಿನ. ಖಂಡಿತವಾಗ್ಲೂ ನಿಮ್ಮಂತಹ ವಿದ್ಯಾರ್ಥಿಗಳು ಇನ್ನಷ್ಟು ಈ ಕಾಲೇಜಿಗೆ ಬರಲಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಥ್ಯಾಂಕ್ ಯು ಸೋ ಮಚ್. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರುವೊಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನು ಅನ್ನದಾತಾನೆ. ನಮ್ಮ ಜೊತೆಗೆ ಇದೀಗ ಕಲಾ ವಿಭಾಗದಲ್ಲಿ ಸಾಧನೆಗೈತಕ್ಕಂತಹ ಪೂರ್ಣಶ್ರೀ ಅವರು ನಮ್ಮ ಜೊತೆಗಿದ್ದಾರೆ. ಇವ್ರ ಜೊತೆಗೆ ಕೂಡ ಇವರೊಂದು ಸಾಧನೆಗೈತಕ್ಕಂತಹ ರೀತಿಯಾಗಿರ್ಬೋದು, ಪಟ್ಟಂತಹ ಪರಿಶ್ರಮದ ಬಗ್ಗೆ ಕೇಳ್ಕೊಂಡು ಬರೋಣ. ನಮಸ್ತೆ. ಈ ಬಾರಿ ಜನತಾ PU ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ನೀವು ಡಿಸ್ಟಿಂಕ್ಷನ್ ಅನ್ನು ಪಡ್ಕೊಂಡಿದ್ದೀರಿ. ಹೇಗೆ ಅನಿಸ್ತಾ ಉಂಟು? ತುಂಬ ಖುಷಿ ಆಯ್ತು. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಲೆಕ್ಚರ್ಸು, ಪೇರೆಂಟ್ಸು ಮತ್ತು ಮ್ಯಾನೇಜ್ಮೆಂಟಿಂದ ಕೂಡ ಸಪೋರ್ಟ್ ಮಾಡ್ತಾರೆ. ಎಸ್, ಎಷ್ಟು ಸ್ಕೋರ್ ಮಾಡಿದ್ದೀರಿ? 551. ಎಸ್, ಓಕೆ, ಕಂಗ್ರ್ಯಾಚುಲೇಷನ್ ನಿಮಗೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ನೀವು ಸ್ಟಡೀಸ್ ಮಾಡ್ತಾ ಬರ್ತಿದ್ರಿ? ಫಸ್ಟಿಂದ ಓದ್ತಾ ಇದ್ದೆ, ಆದರೆ ಫೈನಲ್ ಎಕ್ಸಾಮ್ ತುಂಬ ಹಾರ್ಡ್ ವರ್ಕ್ ಮಾಡಿ. ಯಾವ ರೀತಿಯಾದಂತಹ ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ರು ನಿಮಗೆ? ಮನೆಯಲ್ಲಿ ಬೆಳಿಗ್ಗೆ ಬೇಗ ಎಬ್ಬಿಸ್ತಾರೆ, ಮತ್ತು ಓದಲಿಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ. ಎಕ್ಸಾಮ್ ಟೈಮಲ್ಲಿ ಎಂಥ ವರ್ಕ್ ಕೊಡೋದಿಲ್ಲ ಮನೆಯಲ್ಲಿ,
ಹಾಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಎಸ್, ಓಕೆ. ಕಲಾ ಅಂದ್ರೆ ವಿಭಾಗದಲ್ಲಿ ಹೈಯೆಸ್ಟ್ ಸ್ಕೋರ್ ಸಬ್ಜೆಕ್ಟ್ ಯಾವ್ದು ನಿಮ್ದು? ಹಿಂದಿ 78 ಸ್ಕೋರ್. ಎಸ್, ಓಕೆ. ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು ಅಥವಾ ಏನಾದ್ರು ಹೇಳಬೇಕು ಅಂತ ಇದ್ರೆ ಈ ಸಂದರ್ಭದಲ್ಲಿ ಹೇಳ್ಬೋದು ತಾವು. ಲೆಕ್ಚರ್ಸಿಗೆ, ಪೇರೆಂಟ್ಸಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ನಮಸ್ತೆ, ನಾನು ಜನತಾ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕ ಶೀನಪ್ಪ ನಾಯ್ಕ ಕೆ ಅಂತೇಳಿ. ನಮ್ಮ ವಿದ್ಯಾಸಂಸ್ಥೆ ಗ್ರಾಮೀಣ ಭಾಗದ ವಿದ್ಯಾಸಂಸ್ಥೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯಿಂದ ವಂಚಿತರಾಗಬಾರದೆನ್ನುವ ಉದ್ದೇಶದಿಂದ ನಮ್ಮ ಸಂಸ್ಥೆಯ ಸಂಸ್ಥಾಪಕರುಗಳು ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ವಿದ್ಯಾರ್ಜನೆಯನ್ನು ಪಡ್ಕೊಂಡು ಸಮಾಜದಲ್ಲಿ ಉತ್ತಮ ನೆಲೆಯನ್ನು ಕಂಡುಕೊಂಡಿದ್ದಾರೆ. ನಮ್ಮ ಸಂಸ್ಥೆ ಇತರ ಸಂಸ್ಥೆಗಳಿಗೆ ಹೋಲಿಸಿದರೆ ವಿಶೇಷವಾದಂಥ ನೆಲೆಯಲ್ಲಿ ಮಕ್ಕಳಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾ ಇದೆ. ಗ್ರಾಮೀಣ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಶಾಲಾ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ. ಅದೇ ರೀತಿಯಲ್ಲಿ ಪದವಿ ಪೂರ್ವ ಹಂತಕ್ಕೆ ಎಲ್ಲೂ ಇಲ್ಲದ ಬಿಸಿಯೂಟದ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಮಕ್ಕಳಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಪೂರೈಸ್ತಾ ಇದೆ. ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಪೂರಕವಾಗುವ ಹಾಗೆ ಪಠ್ಯೇತರ ವಿಷಯಗಳಲ್ಲೂ ಕೂಡ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಣೆ ನೀಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಸಾಹಿತ್ಯ ಸಂಘ, ಅದೇ ರೀತಿಯಲ್ಲಿ ಇಕೋ ಕ್ಲಬ್, ಜನತಾ ದರ್ಪಣ ಎನ್ನುವಂಥ ಒಂದು ಸಾಹಿತ್ಯ ಸಂಘವನ್ನು, ಅದರೊಟ್ಟಿಗೆ ವನಸಿರಿ ಎನ್ನುವಂಥ ಒಂದು ಇಕೋ ಕ್ಲಬ್ಬನ್ನು ನಾವು ಸ್ಥಾಪಿಸಿ ಆ ಮುಖೇನ ಮಕ್ಕಳನ್ನು ತೊಡಗಿಸಿಕೊಳ್ಳುವುದಕ್ಕೆ ಪ್ರೇರೇಪಣೆ ನೀಡ್ತಾ ಇದ್ದೇವೆ. ಮಕ್ಕಳ ಪಠ್ಯೇತರ ಚಟುವಟಿಕೆಗಳು ಮಕ್ಕಳ ಹೆತ್ತವರಿಗೆ ಮತ್ತು ಸಮಾಜಕ್ಕೆ ತಲುಪುವುದಕ್ಕೆ ಪೂರಕವಾಗಿ ನಾವು ಕಳೆದ 3 ವರ್ಷಗಳಿಂದ ಅವರ ಸಾಹಿತ್ಯಿಕವಾದಂಥ ಚಟುವಟಿಕೆಗಳನ್ನು ಪ್ರಕಟಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಜನತಾ ದರ್ಪಣ ವಾರ್ಷಿಕ ಸಂಚಿಕೆಯನ್ನು ಹೊರತರ್ತಾ ಇದ್ದೇವೆ. ಇಲ್ಲೆಲ್ಲ ನಮ್ಮ ಆಡಳಿತ ಮಂಡಳಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀ ಗೋವಿಂದ ಪ್ರಕಾಶ್ ಸರ್ ಸಾಯ, ಗೌರವಾನ್ವಿತ ಸಂಚಾಲಕರಾದಂಥ ಡಾಕ್ಟರ್ ಅಶ್ವಿನಿ ಕೃಷ್ಣಮೂರ್ತಿ ಮೇಡಮ್, ಹಾಗೆಯೇ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಂತ ಶ್ರೀ ರಮೇಶ್ ಎಂ ಬಾಯರವರ ಪ್ರೋತ್ಸಾಹ, ಬೆಂಬಲ ಮತ್ತು ಸಲಹೆ ಸೂಚನೆಗಳು ಪೂರಕವಾಗಿ ಇದಕ್ಕೆ ಮೆರುಗನ್ನು ಕೊಡ್ತಾ ಇದೆ. ಆ ಕ್ಷೇತ್ರದ ಸಾಧನೆ ನಮ್ಮ ಸಂಸ್ಥೆಯದ್ದು ಅತ್ಯುತ್ತಮವಾದದ್ದು. ನಮ್ಮ ಸಂಸ್ಥೆಯ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀ ವಸಂತಗೌಡ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಮಕ್ಕಳು ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿ ಸಂಸ್ಥೆಯ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಿದ್ದಾರೆ. ಈ ವರ್ಷದ ನಮ್ಮ ಫಲಿತಾಂಶ ಒಳ್ಳೆಯ ರೀತಿಯ ಫಲಿತಾಂಶವೇ. ರಾಜ್ಯದಲ್ಲಿ 8ನೇ ಸ್ಥಾನವನ್ನು ನಮ್ಮ ಕಾರ್ತಿಕ್ ಎನ್ನುವಂಥ ವಿದ್ಯಾರ್ಥಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಪಡೆದುಕೊಂಡು ಸಂಸ್ಥೆಗೆ ಮತ್ತು ಹೆತ್ತವರಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅಷ್ಟೇ ಅಲ್ಲದೆ 4 ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡು ವಿಶಿಷ್ಟವಾದಂಥ ಸಾಧನೆಯನ್ನು ಗೈದಿದ್ದಾರೆ. ಈ ಎಲ್ಲ ಸಾಧನೆಗೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ, ನಮ್ಮೆಲ್ಲ ಉಪನ್ಯಾಸಕ ವೃಂದದವರು, ಹಾಗೆಯೇ ಮಕ್ಕಳ ಹೆತ್ತವರ ಪೂರ್ಣ ಪ್ರಮಾಣದ ಪರಿಶ್ರಮ ಮತ್ತು ಪ್ರೋತ್ಸಾಹ ಇರುವ ಕಾರಣ ಇದು ಸಾಧ್ಯವಾಗಿದೆ. ಇನ್ನಷ್ಟು ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾರ್ಥಿಗಳು ಪ್ರೇರಣೆ, ಸತತವಾದಂಥ ಪರಿಶ್ರಮ, ಆತ್ಮವಿಶ್ವಾಸ, ಆ ಗುರಿ ಸಾಧಿಸುವ ಛಲ ನಮ್ಮ ಈ ವರ್ಷದ ವಿದ್ಯಾರ್ಥಿಗಳು ಮಾಡಿ ತೋರಿಸಿದ್ದಾರೆ. ಬರುವಂಥ ವಿದ್ಯಾರ್ಥಿಗಳಿದು ಪ್ರೇರಣೆಯಾಗಲಿ, ನಮ್ಮ ಸಂಸ್ಥೆ ಇನ್ನಷ್ಟು ಉತ್ತುಂಗಕ್ಕೆ ಏರಲಿ ಅನ್ನೋದೇ ನನ್ನ ಆಶೆ. ನಮ್ಮ ಸಂಸ್ಥೆಯ ನೂತನ ಪ್ರಾಂಶುಪಾಲರಾದಂಥ ಜೀವಶಾಸ್ತ್ರ ಉಪನ್ಯಾಸಕರು ಶ್ರೀಯುತ ರವಿಕುಮಾರ್ ಸರ್ ಅವರ ಸಾರಥ್ಯದಲ್ಲಿ ಸಂಸ್ಥೆ ಉತ್ತಮ ರೀತಿಯಲ್ಲಿ ಮುಂದುವರಿತಾ ಇದೆ. ವಿದ್ಯಾರ್ಥಿ ಸ್ನೇಹಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಸರ್ ಅವರು ವೃತ್ತಿ ಬಾಂಧವರೊಟ್ಟಿಗೆ ಉತ್ತಮ ರೀತಿಯ ಸಂಬಂಧವನ್ನು ಹೊಂದಿಕೊಂಡು ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಅವರ ಚೊಚ್ಚಲ ಫಲಿತಾಂಶ ಇದು. ಜೀವಶಾಸ್ತ್ರದಲ್ಲಿ 100ಕ್ಕೆ 100 ಫಲಿತಾಂಶ ಬಂದಿದೆ. ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಡುವಂಥ ರೀತಿಯ ಒಂದು ಸಾಧನೆ ನಮ್ಮ ಸಂಸ್ಥೆಯದಾಗಿದೆ. ಹಾಗಾಗಿ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದಿರುವಂಥ ಪ್ರಾಂಶುಪಾಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ,
ಕನಸುಗಳ ಜೊತೆಗೆ ನಡೆದ ಜಾಗ. ರವಿಕುಮಾರ್ ಜನತಾ ಪಿ ಯು ಕಾಲೇಜ್ ಅಡ್ಡಿನಡಕದ ಪ್ರಾಂಶುಪಾಲರು. 2025-26ನೇ ಸಾಲಿನ ದ್ವಿತೀಯ PUCಯ ಪರೀಕ್ಷೆ ಮೊನ್ನೆ ನಡೆದಿದೆ. ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಒಳ್ಳೆಯ ಫಲಿತಾಂಶ ನಮ್ಮ ಕಾಲೇಜಿಗೆ ಬಂದಿದೆ. ಟೋಟಲ್ 81 ವಿದ್ಯಾರ್ಥಿಗಳಲ್ಲಿ 16 ಡಿಸ್ಟಿಂಕ್ಷನ್ ಬಂದಿದೆ, 34 ಫಸ್ಟ್ ಕ್ಲಾಸ್ ಬಂದಿದೆ. ಅದರಲ್ಲಿ ಕಾರ್ತಿಕ್ ಎನ್ನುವಂಥ ಹುಡುಗ ಕಾಮರ್ಸಿನವ ಸ್ಟೇಟಲ್ಲಿ 8th ರ್ಯಾಂಕ್ ಪಡ್ಕೊಂಡಿದ್ದಾನೆ. ಅದು ನಮ್ಮ ಹಿಸ್ಟ್ರಿಯಲ್ಲಿ ಪ್ರಥಮ ಬಾರಿಗೆ ಅವನು ಅಷ್ಟು ಸ್ಕೋರು ಪಡ್ಕೊಂಡಿದ್ದಾನೆ. ಡಿಸ್ಟಿಂಕ್ಷನ್ ಬಂದವರು ಕೂಡ ಅಷ್ಟೇ ಒಳ್ಳೆ ಸ್ಕೋರ್ ಅನ್ನು ಪಡ್ಕೊಂಡಿದ್ದಾರೆ. ಟೋಟಲ್ ಆಗಿ ಓವರಾಲ್ ನಮ್ಮ ರಿಸಲ್ಟ್ ಒಳ್ಳೆ ಬಂದಿದೆ. ಎಲ್ಲ ಆಡಳಿತ ಮಂಡಳಿ, ಉಪನ್ಯಾಸಕ ವರ್ಗ, ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾಲೇಜಲ್ಲಿ ಎಲ್ಲ ಉಪನ್ಯಾಸಕರು ಪರ್ಮನೆಂಟ್ ಸ್ಟಾಫ್ಗಳೇ ಇರುವಂಥದ್ದು. ಸಾಧಾರಣ 13 ಉಪನ್ಯಾಸಕರು ನಮ್ಮಲ್ಲಿದ್ದಾರೆ. ನಮ್ಮ ಕಾಲೇಜು ತುಂಬ ಗ್ರಾಮೀಣ ಪ್ರದೇಶದಲ್ಲಿರುವಂಥದ್ದು. ಅತ್ಯಂತ ಕಡಿಮೆ ಫೀಸಲ್ಲಿ ನಾವು ಇಲ್ಲಿ ಕಾಲೇಜನ್ನು ನಡೆಸ್ತಾ ಇದ್ದೇವೆ. ಫೀಸ್ ಕೂಡ ಅಷ್ಟೇ ನಾವು ಕಂತಲ್ಲಿ ಮಕ್ಕಳಿಗೆ ಕಟ್ಟುವಂಥ ಅವಕಾಶವನ್ನು ಮ್ಯಾನೇಜ್ಮೆಂಟ್ ಮಾಡಿಕೊಡ್ತಾ ಇದೆ. ಬಡ ವಿದ್ಯಾರ್ಥಿಗಳು ನಮ್ಮಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಸಮಸ್ಯೆ ಆಗದಾಗೆ ಕಂತಲ್ಲಿ ಫೀಸ್ಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಆರ್ಟ್ಸ್, ಕಾಮರ್ಸು, ಸೈನ್ಸು 3 ಕಾಂಬಿನೇಷನ್ಸ್ ಕೂಡ ನಮ್ಮಲ್ಲಿ ಇದೆ. 3 ಕಾಂಬಿನೇಷನ್ಸಲ್ಲಿ ಕೂಡ ಪರ್ಮನೆಂಟ್ ಸ್ಟಾಫ್ಗಳೇ ಇದ್ದಾರೆ. ಕೇರಳದಿಂದ ಬರುವ ವಿದ್ಯಾರ್ಥಿಗಳಿದ್ದಾರೆ, ಕರ್ನಾಟಕದಿಂದ ಬರುವ ವಿದ್ಯಾರ್ಥಿಗಳಿದ್ದಾರೆ. ಬಾರ್ಡರ್ ಏರಿಯಾ ಆದ ಕಾರಣ ಕೇರಳದಿಂದ ಮಕ್ಕಳು ಜಾಸ್ತಿ ಬರ್ತಾರೆ. ಹೈಯೆಸ್ಟ್ ಮಕ್ಕಳು ಇಲ್ಲಿ ವಿದ್ಯಾರ್ಥಿನಿ ಮಾಡಿದ್ದಾರೆ. ಎಲ್ಲ ಕೂಡ ಯಾರು ಲೋಕಲ್ಸ್ ಎಲ್ಲ ಇದ್ದಾರೆ ಅಥವಾ ಕೇರಳದ ಆಚೆ ಸೈಡ್ನವರೆಲ್ಲರೂ ಯಾರೆಲ್ಲ ಇದ್ದಾರೆ ನಮ್ಮಲ್ಲಿ ಅಡ್ಮಿಷನ್ ಈಗ ಆರಂಭವಾಗಿದೆ, ಬರ್ಬೋದು. ನಮ್ಮ ಕಾಲೇಜಿನ ಅಲ್ಲಿ ಅಡ್ಮಿಷನ್ ತಗೊಳ್ಬೋದು. ನೆಕ್ಸ್ಟ್ ಫರ್ದರ್ ಎಜುಕೇಷನ್ಸ್ ಮಾಡ್ಕೊಳ್ಬೋದು. ತುಂಬ ಜನರು ಇಲ್ಲಿ ಕಲಿತವರು ಹೈಯರ್ ಪೋಸ್ಟ್ಗಳಲ್ಲಿ ಒಳ್ಳೊಳ್ಳೆ ಜಾಬಲ್ಲಿ ಈಗ ಸೆಟ್ಲ್ ಆಗಿದ್ದಾರೆ. ಎಲ್ರಿಗೂ ವಂದನೆಗಳು. ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ.